ನಕಲೇ. ಹಾಯ್, ಮೋಜೋ ಮಾಂಕ್ ಬ್ಲಾಗನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Hi, what's up guys? Jentje Aller, Jan Nikolna Kudlada, Ujjwal Amin, and I am starting with the new vlog. ಜಸ್ಟ್ ಒಂದು ಟ್ರೆಂಡ್ ಪ್ರಕಾರ ಇರಲಿ ಅಂತ ನಾನೊಂದು ವಾಯ್ಸ್ ಅಲ್ಲಿ ವಿಡಿಯೋ ಓಪನಿಂಗ್ ಮಾಡಿದೆ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ತಿಳ್ಕೊಳ್ತೇನೆ. ಆದರೆ ಇವತ್ತು ಡೆವಿಲ್ ಸರ್ಕಿಟ್ ಬಗ್ಗೆ ಮಾತಾಡುವ. ಇಲ್ಲಿ ಮಾರುತಿ ಸುಜುಕಿ ಅವರು ತುಂಬಾ ಒಳ್ಳೆ ಆರ್ಗನೈಸ್ ಮಾಡಿದ್ದಾರೆ. ಯಾಕಂದ್ರೆ ದೇ ಆರ್ ದ ಹೈಯೆಸ್ಟ್ ಸ್ಪಾನ್ಸರ್ ಆಫ್ ಡೆವಿಲ್ ಸರ್ಕಿಟ್. ಹಾಗೂ ಪಿ ಸೇಫ್, ರೆಡ್ ಬುಲ್ ಇತ್ಯಾದಿ ಇತ್ಯಾದಿ ತುಂಬಾ ಜನ ಸ್ಪಾನ್ಸರ್ ಮಾಡಿ ವಾಶ್ರೂಮ್ಗಿಂತ ಡ್ರೆಸ್ಸಿಂಗ್ ರೂಮ್ ಪ್ಲಸ್ ಜುಂಬಾ ಸೆಷನ್ಸ್ ಮತ್ತೆ ಅದರ ಮುಂಚೆ ಎಂಟರ್ಟೈನ್ಮೆಂಟ್ಗೋಸ್ಕರ ತುಂಬಾ ಆಕ್ಟಿವಿಟೀಸ್ ಇಟ್ಟಿದ್ರು. ಮತ್ತೆ ಇಲ್ಲಿ ಎಲ್ಲ ಫಿನಿಶ್ ಅಂತ ಎಲ್ಲ ಹೇಳ್ತಾ ಇದ್ರು, ಅದರ ಮೇಲೆ ನಿಲ್ತಾ ಇದ್ರು, ಫೋಟೋ ತೆಗಿತಾ ಇದ್ರು. ನನಗೆ ಇದೊಂದು ಯಾಕಪ್ಪ ಇಷ್ಟು ಕ್ರೇಜಿ ಅಂತ, ಅಷ್ಟು ಸಿವಿಕ್ ಸೆನ್ಸ್ ಇಲ್ವಾ ಅಂತ ತಿಳ್ಕೊಂಡಿದ್ದೆ. ಆದರೆ ಆಫ್ಟರ್ ಐ ಎಂಟರ್ಡ್ ದೇರ್ ಎವ್ರಿಥಿಂಗ್ ಚೇಂಜ್ಡ್. ಯಾಕೆ ನೀವು ಮುಂದೆ ನೋಡ್ತೀರಿ. ಬಟ್ ಇಲ್ಲಿ ಎಲ್ಲರಿಗೂ ಒಂದು ಎಕ್ಸೈಟ್ಮೆಂಟ್ ಇದ್ದದ್ದನ್ನು ನೋಡಿ ನನಗೆ ಸಹ ತುಂಬ ಖುಷಿ ಆಯಿತು. ವಿಡಿಯೋ ಮಾಡ್ತಾ ಹೋಗ್ತಾ ಇದ್ದೆ, ಹಾಗೆ ಎಲ್ಲರೂ ಚೇರ್ ಅಪ್ ಸಹ ಮಾಡ್ತಾ ಇದ್ರು, ಹಾಯ್ ಬಾಯ್ ಅಂತ ಹೇಳ್ತಾ ಇದ್ರು. ನನಗೆ ಇಲ್ಲಿದ್ದು ವೈಬ್ ತುಂಬ ಖುಷಿ ಆಯ್ತು. ಯಾಕಂದರೆ ಬ್ಯಾಕ್ ಟು ಕಾಲೇಜ್ ಡೇಸ್ ಹೋದಾಗೆ ಆಯಿತು. ಈಗ ಎವ್ರಿ ಒನ್ ಕಾಲ್ಸ್ ಮೀ ಅಂಕಲ್, ದಟ್ ಈಸ್ ದ ಸೆಕೆಂಡರಿ, ಬಟ್ ಐ ಆಮ್ ಲವಿಂಗ್ ದಿಸ್ ವೈಬ್. GoPro in the house, one more GoPro in the house. Months in advance. I have requests coming in on my personal Instagram. Can I buy a ticket for 2026? Wow, you guys are amazing, man. Thank you. And it is so सबको करते करते आज तक तो जिंदगी में काफी पड़ाव से मैं गुजरा हूँ, बट ये सब करते करते माउंट एवरेस्ट की चोटी पे जाना है, वो सपना है. I promised him that the day he is able to do every single obstacle. By the way, he has a friend. 9, 8, 7, 6, 5, 4, 3, 2. ರನ್ ಸ್ಟಾರ್ಟ್ ಆದಾಗ ನಾನು ತುಂಬ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೆ. ಹಾಗೂ ಒಂದು ಡೆಲಿಮಾದಲ್ಲಿದ್ದೆ ವೆದರ್ ಐ ಕ್ಯಾನ್ ಕಂಪ್ಲೀಟ್ ಇಟ್. ಮತ್ತೆ ಒಂದು ಬ್ಲೈಂಡ್ ಪರ್ಸನ್ ಒಂದು 20+ ಮ್ಯಾರಥಾನ್ಸ್ ಪ್ಲಸ್ ಡೆವಿಲ್ ಸರ್ಕಿಟ್ ಲಾಸ್ಟ್ ಇಯರ್ ಆ್ಯಂಡ್ ದಿಸ್ ಇಯರ್ ಕಂಪ್ಲೀಟ್ ಮಾಡೋದನ್ನು ನೋಡಿ ನನಗೆ ಅದನ್ನು ಮಾಡಬಹುದು ಅಂತ ಒಂದು ಅನಿಸಿಕೆ ಬಂತು. ಅದರೊಟ್ಟಿಗೆ ಹರ್ಡಲ್ಸ್ ಅಂತೂ ಒಂದರ ಮೇಲೆ ಒಂದು ವೆರಿ ಟಫೆಸ್ಟ್ ಒನ್. ನೋಡಲಿಕ್ಕೆ ತುಂಬ ಈಸಿ ಕಾಣುತ್ತೆ, ಆದರೆ ಕ್ಲೈಂಬಿಂಗ್, ಜಂಪಿಂಗ್, ಸ್ಲೈಡಿಂಗ್ ಇಟ್ ವಾಸ್ ನಾಟ್ ಈಸಿ. ನಿಮ್ಮ ಅಪ್ಪರ್ ಬಾಡಿ ಸ್ಟ್ರೆಂತ್ ಜಾಸ್ತಿ ಇರಬೇಕು ಹಾಗೂ ನಿಮ್ಮ ಸ್ಟೆಮಿನಾ ಇರಬೇಕು. ಒಂದು ಲಾಸ್ಟ್ ಹರ್ಡಲ್ ಏನಂದರೆ ನಿಮ್ಮ ಸ್ಲೈಡ್ ಮಾಡಿ ಐಸ್ ಕ್ಯೂಬ್ ಇದು ಸ್ವಿಮ್ಮಿಂಗ್ ಪೂಲಲ್ಲಿ ಬೀಳಬೇಕು. ಹೌ ದಿಸ್ ಆಲ್ ಗೋಸ್ ಇಸ್ ಲೈಕ್ 400 ಮೀಟರ್ಸ್ ಸ್ಪ್ರಿಂಟ್. ನೀವು ಓಡಿ ಆದಮೇಲೆ ಒಂದೊಂದು ಹರ್ಡಲ್ ಸಿಗುತ್ತೆ. ಎಗೇನ್ 400 ಮೀಟರ್ಸ್. ಇದೊಂದು ವಾಲ್ ಇರುತ್ತೆ, ಅಲ್ಲಿ ನೀವು ರೋಪಲ್ಲಿ ಕ್ಲೈಮ್ ಮಾಡಬೇಕು. ರೋಪಲ್ಲಿ ಯಾವುದೇ ನಾಟ್ ಇರಲ್ಲ, ಇಟ್ ಈಸ್ ನಾಟ್ ಸೋ ಈಸಿ. ಎಗೇನ್ ದೆರ್ ಈಸ್ ದ ಪ್ಯಾರಲಲ್ ವೇಸ್ ಅಲ್ಲಿ ನಿಮಗೆ ಒಂದು ಫ್ರೇಮ್ಸ್ ಅನ್ನು ಇಟ್ಟಿರ್ತಾರೆ. ಅಗೇನ್ ಇಟ್ ವಿಲ್ ಬಿ ಇನ್ ದ ಹ್ಯಾಂಗಿಂಗ್ ಪೊಸಿಷನ್. ಇಟ್ ಈಸ್ ಅಗೇನ್ ನಾಟ್ ಸೊ ಈಸಿ ಬಿಕಾಸ್ ಅದನ್ನು ಒಂದೇ ಕಡೆಯಲ್ಲಿ ಸ್ಟಿಲ್ ನಿಲ್ಲಲ್ಲ. ಆ್ಯಂಡ್ ಒನ್ ಟು ಅನದರ್ ನೀವು ಒಂದು ಫೂಟ್ ಅನ್ನು ಇಡುವಾಗ ಅದು ಇಟ್ ವಿಲ್ ಪುಷ್ ಯು ಬ್ಯಾಕ್. ಹುಡುಗಿಯರನ್ನು ತುಂಬ ಹೆಲ್ಪ್ ಮಾಡ್ತಾ ಇದ್ರು, ಆಬ್ವಿಯಸ್ಲಿ ಹುಡುಗಿಯರಂತ ಸಪೋರ್ಟ್ ಮಾಡ್ತಾ ಇದ್ರು ಅಂತ ಹೇಳ್ಬೋದು. ಅದೇ ನನಗೆ ಯಾರು ಹೆಲ್ಪ್ ಮಾಡಲಿಲ್ಲ.
ಮಾಡುತ್ಸ ಬೇಡ, ಯಾಕಂದ್ರೆ ಐ ಕೇಮ್ ಹಿಯರ್ ಟು ಜಸ್ಟ್ ಚೆಕ್ ಮೈ ಕ್ಯಾಲಿಬರ್ ವೆದರ್ ಐ ಕ್ಯಾನ್ ಡೂ ಇಟ್ ಆರ್ ನಾಟ್, ಬಿಕಾಸ್ ಇಟ್ ವಾಸ್ ನಾಟ್ ಈಸಿ ಫಾರ್ ಮಿ. ಒಂದು ಹಲವಾರು ರನ್ಸ್, ಯಾಕಂದ್ರೆ ಮ್ಯಾರಥಾನ್ ಅಂತ ಹೇಳಲಿಕ್ಕೆ ಆಗಲ್ಲ, ಯಾಕಂದ್ರೆ ಐ ಹ್ಯಾವ್ ಕಂಪ್ಲೀಟೆಡ್ ಅಪ್ ಟಿಲ್ 10 ಕಿಲೋಮೀಟರ್ಸ್. ಅದರ ಮೇಲೆ ಹಾಫ್ ಮ್ಯಾರಥಾನ್ ಅಂತ, ಫುಲ್ ಮ್ಯಾರಥಾನ್ ಅಂತ ಬರುತ್ತೆ ಅಂತ ತುಂಬ ಜನ ಗೈಡ್ ಮಾಡಿದ್ದಾರೆ. ಬಟ್ ಫಾರ್ ಮೀ ಎಟ್ 2025 ದಟ್ ವಾಸ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಅಂತ ಹೇಳ್ಬೋದು. ಅದರೊಟ್ಟಿಗೆ ನನ್ನ ಹರ್ಡಲ್ಸನ್ನು ಈಸಿಯಾಗಿ ಐ ಕುಡ್ ಡೂ ಇಟ್, ಬಿಕಾಸ್ ಐ ವಾಸ್ ಗೆಟಿಂಗ್ ಟ್ರೈನ್ ಆಲ್ಮೋಸ್ಟ್ ಫ್ರಮ್ 6 months. ಬೇಸಿಕಲಿ ಆಲ್ ದ ಎಕ್ವಿಪ್ಮೆಂಟ್ಸ್ ಎಲ್ಲ ಜಿಮ್ಮಲ್ಲಿ ಇರಲ್ಲ, ಆದರೆ ಯಾವುದ್ಯಾವುದರಲ್ಲಿ ಹೆಂಗೆ ಮಾಡ್ಬೋದು ಒಂದು ಐಡಿಯಾಲಜಿ ಇತ್ತು. ಹಾಗೂ ಫ್ರಮ್ 6 months ಆಲ್ಮೋಸ್ಟ್ 2.5 hours ವರ್ಕೌಟ್ ಮಾಡ್ತಿದ್ದೆ, ಇನ್ಕ್ಲೂಡಿಂಗ್ ಕಾರ್ಡಿಯೋ, ಬಿಕಾಸ್ ಜಸ್ಟ್ ನಂದು ಲೆಗ್ ಸ್ಟ್ರೆಂತ್, ಸ್ಟ್ಯಾಮಿನಾ ಆ್ಯಂಡ್ ಮೆಂಟಲ್ ಸ್ಟ್ರೆಂತ್ ಇರಬೇಕು ಅಂತ. ಯಾಕಂದರೆ ಈ ಹರ್ಡಲ್ ಒಂದು ನಾರ್ಮಲ್ ಹ್ಯೂಮನಿಟಿಕಲ್ ಆಗಿ ಇರಲಿಲ್ಲ. ಯಾಕಂದರೆ ಇದನ್ನು ಆರ್ಮಿ ಟ್ರೈನಿಂಗ್ ಅಂತ ಹೇಳ್ಬೋದು, ಯಾಕಂದರೆ ತುಂಬ ವಿಡಿಯೋಸಲ್ಲಿ ನೋಡಿದ್ದೀವಿ ಆರ್ಮಿ ಟ್ರೈನಿಂಗ್ ಹಿಂಗೆ ಇರುತ್ತೆ ಅಂತ. ಆದರೆ ನಾನು ಇದನ್ನು ಅದಕ್ಕೆ ಕಂಪೇರ್ ಮಾಡಲಿಕ್ಕೆ ಹೇಳಲ್ಲ, ಆದರೆ ಇಟ್ ವಾಸ್ ಆಲ್ಮೋಸ್ಟ್ ಸಿಮಿಲರ್. ನನಗೆ ಈ ವರ್ಷ ಏನಾದರೂ ಅಚೀವ್ ಮಾಡಬೇಕಂತ ಇತ್ತು. ಒಬ್ವಿಯಸ್ಲಿ ಮೌಂಟ್ ಎವರೆಸ್ಟ್ ಎಲ್ಲ ಹತ್ಲಿಕ್ಕೆ ಆಗಲ್ಲ, ಅಟ್ಲೀಸ್ಟ್ ಒಂದು ಡೆವಿಲ್ ಸರ್ಕಿಟ್ ಒಂದು ಕಂಪ್ಲೀಟ್ ಮಾಡುವ ಅಂತ. ಇದರ ಮುಂಚೆ ನಾನು ಒಂದು ಥಿಂಕ್ ಮಾಡಿದರೆ ಹೈರಾಕ್ಸ್ ಒಂದು ಮಾಡುವ ಅಂತ. ಹೈರಾಕ್ಸ್ ಇದ್ರಮಿಂತ ಡಿಫಿಕಲ್ಟ್ ಇರ್ಬೋದು ಅಂತ. ಆದರೆ ಡೈಲಿ ವರ್ಕೌಟ್, ಡೈಲಿ ಕಾರ್ಡಿಯೋ ಸೆಷನ್ಸ್ ಅಂತ ಎಲ್ಲ ಮಾಡಿದ ಮೇಲೆ ನನಗೆ ಅದು ಈಸಿ ಅಂತ ಅನಿಸುತ್ತೆ. ಇದು ಅಷ್ಟು ಸುಲಭ ಇಲ್ಲ, ಯಾಕಂದರೆ ದೂರದಲ್ಲಿ ಮತ್ತು ವಿಡಿಯೋದಲ್ಲಿ ನೋಡುವಾಗ ಇಟ್ ಲುಕ್ಸ್ ವೆರಿ ಟೈನಿ ಆ್ಯಂಡ್ ವೆನ್ you actually do it with this multiple crowds with different mindset, it is not so easy. ಬಟ್ ಲಾಸ್ಟ್ ಆಗಿ ಇದು ಸ್ಲೈಡರ್ ಇರುತ್ತೆ, ಅದರಲ್ಲಿ ನೀವು ರನ್ ಮಾಡಿ ಲಿಫ್ಟ್ ಮಾಡಬೇಕು. ತುಂಬ ಜನಕ್ಕೆ ಹೆಲ್ಪ್ ಮಾಡ್ತಾ ಇದ್ರು, ಆದರೆ ಐ ಕಂಪ್ಲೀಟೆಡ್ ಇಟ್. ಜಸ್ಟ್ ಥಿಂಕಿಂಗ್ ಅಬೌಟ್ ದ ಬ್ಯಾಡ್ ಮೆಮೊರೀಸ್ ವಿಚ್ ಐ ಹ್ಯಾಡ್ ಆ್ಯಂಡ್ ಐ ವಾಸ್ ಚಾಲೆಂಜಿಂಗ್ ಮೈ ಸೆಲ್ಫ್. ಇಫ್ ಯು ಡೋಂಟ್ ಕಂಪ್ಲೀಟ್ ದಿಸ್, you are one among them. Finally I could complete this, and next hurdle comes is the gallons of water which will be over your body and you have to crawl and go. It was too heavy, and over that bib was attached on our chest. ಆದ್ರಿಂದ ನನಗೆ ಸ್ವಲ್ಪ ಚಿಕ್ಕ ಇಂಜುರಿ ಆಗಿತ್ತು, ಬಟ್ ಇಟ್ ವಾಸ್ ಮ್ಯಾನೇಜಬಲ್. ಇನ್ನೊಂದು ಏನಂದರೆ, ಈ ವಾಲ್ ಥರ ಇರುತ್ತೆ, ಲೆಗ್ಗಲ್ಲಿಟ್ಟು ಬೆನ್ ಸ್ಟ್ರೆಂತಲ್ಲಿ ಪುಷ್ ಮಾಡಿ ಹೋಗಬೇಕು, ಸ್ಲೈಡ್ ಮಾಡಿ ಹೋಗಬೇಕು ಆಚೆ. ಬಿದ್ದರೆ ಯು ಫೇಲ್, ಅಗೇನ್ ಯು ಹ್ಯಾವ್ ಟು ಕಮ್ back to the spot and do it. Other many of the people were doing wrong, they were taking help over it, and again they used to skip it. ಇದೊಂದು ಏನಂದರೆ, ತುಂಬ ಜನ ಬ್ರೀಫಿಂಗಲ್ಲಿ ಕೇಳಿ ಬ್ರೀಫಿಂಗ್ ಥರನೇ ಮಾಡ್ತಾಯಿದ್ರು, ಆದರೆ ನಾನು ಸ್ವಲ್ಪ ಫಿಸಿಕ್ಸ್ ಮತ್ತು ನನ್ನ ಐಡಿಯಾ ಯೂಸ್ ಮಾಡಿದೆ, ಉಲ್ಟಾ ಆಗಿ ಕ್ಲೈಮ್ ಮಾಡಿದೆ, ವಿಚ್ ವಾಸ್ ಈಸಿ ಫಾರ್ ಮಿ. ಬೇರೆ ಬೇರೆ ಹರ್ಡಲ್ ಇರುತ್ತೆ, ಸ್ಲಶಲ್ಲಿ ಕ್ರಾಲ್ ಮಾಡಿ ಹೋಗಬೇಕು. ಇದು ಒಂದು ಹರ್ಡಲ್ ನಾನು ಕಂಪ್ಲೀಟ್ ಮಾಡಲಿಲ್ಲ, ಬಿಕಾಸ್ ಐ ಫೆಲ್ಟ್ ಇಟ್ ವಾಸ್ ನಾಟ್ ಫಾರ್ ಮಿ. ಬೇಸಿಕಲಿ ನನಗೆ ಸ್ವಲ್ಪ OCD ಪ್ರಾಬ್ಲಮ್ ಇರುತ್ತೆ, ಅದಕ್ಕೆ ಸ್ಲಶಲ್ಲಿ ಹೋಗಲಿಕ್ಕೆ ಐ ವಾಸ್ ನಾಟ್ ರೆಡಿ. ಬಟ್ ಮತ್ತೆಲ್ಲ ನೀರಲ್ಲಿ ಯಾವುದೆಲ್ಲ ಹೋಗಬೇಕು, ಐ ಟ್ರೈ ಟು ಮ್ಯಾನೇಜ್ ಟು ಡೂ ಇಟ್. ದೇರ್ ವರ್ 15 hurdles, ಆಲ್ಮೋಸ್ಟ್ 1 or 2 hurdles I had missed it because of my OCD problem. Other than that, I could complete it very flawless. Another thing is, ಒಂದು ಹೇಳ್ತೇನೆ, ಈ 400 ಮೀಟರ್ ಸ್ಪ್ರಿಂಟಲ್ಲಿ ನಿಮಗೆ ರನ್ ಮಾಡಿ ಆ ಒಂದೊಂದು ಹರ್ಡಲನ್ನು ಕಂಪ್ಲೀಟ್ ಮಾಡಲಿಕ್ಕಾಗಲ್ಲ. ವಾಟ್ ಐ ಯೂಸ್ ಟು ಡೂ ಇಸ್, ಫಸ್ಟ್ ಹರ್ಡಲ್ ಹೋದೆ ಆ್ಯಂಡ್ ಇಟ್ ವಾಸ್ ಡಿಫಿಕಲ್ಟ್ ಫಾರ್ ಮೀ. ದೆನ್ ವಾಟ್ ಐ ಕ್ಯಾಲ್ಕುಲೇಟೆಡ್ ವಾಸ್ 400 ಮೀಟರ್ಸಲ್ಲಿ 350 ಓಡ್ತೇನೆ, 50 meters ಜಸ್ಟ್ ಐ ವಿಲ್ ಕೂಲ್ ಡೌನ್ ಆ್ಯಂಡ್ ವಾಕ್ ಸೊ ದ್ಯಾಟ್ ಐ ಕ್ಯಾನ್ ಕಂಪ್ಲೀಟ್ ದ ಹರ್ಡಲ್ಸ್ ವಿದೌಟ್ ಎನಿ ಹಸಲ್. ಆ್ಯಂಡ್ ಐ ವಾಸ್ ಡೂಯಿಂಗ್ ಇಟ್. ಆ್ಯಂಡ್ ಇನ್ನೊಂದು ಒಂದು ಇರುತ್ತೆ, ಒಂದು ಪ್ಲ್ಯಾಂಕ್ ಇರುತ್ತೆ, ಅದರ ಮೇಲೆ ನಿಲ್ಲಬೇಕು. ಅಗೇನ್ ಯು ಹ್ಯಾವ್ ಟು ಹಿಟ್ ದ ಬೆಲ್, and it was not easy because the cold water below. If you fail, again you fall into water. If you hit also, again you fall into water. It was something which is very difficult because it is over 20 meters from the ground level. 20 meters anta helbodu, no, 20 feet anta helbodu. Then last comes the slider where you slide and fall into the ice cube water. It is not easy. Basically your brain gets frozen, and after your all these warm activities, your body will be warm, and again dipping into the cold water, medically it is not right, but I wanted to do this because again I wanted to challenge myself. I want to see my caliber again. At the end of the session, I was supposed to give up because looking at the cold water and the cold temperature in Bangalore, it was almost like 14 degree in the morning. It was not easy.
Then I was like, let me skip. Then finally I did it. It was not easy, then I could do it. But after completing it, my brain was frozen. I didn't know the way out to exit basically. It is not because of the glasses which I've worn, basically because of the ice cube which froze my mind. I was lost. But I had a cheerful smile because I had completed it. Because I was downgrading myself saying that I couldn't do it. But once I completed it, I was way too happy. People were cheering each other, but I was cheering to myself. And this was 2025 Devil Circuit. But one thing, if I could do it, anyone could do it.